ನಮ್ಮ ಬದುಕು ಹೇಗೆ ಬಂಗಾರವಾಗಬೇಕು, ಜೊತೆಗೆ ಆ ಒಂದು ಬದುಕು ಬಂಗಾರವಾಗಲಿಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥವರು ಮಾರ್ಗದರ್ಶನ ಕೊಡ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿದ್ದಾರೆ. ಸೊ ಅವರ ಸಂದೇಶವನ್ನು ಈಗ ನಾವೆಲ್ಲರೂ ಕೂಡ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಗೊತ್ತಿಲ್ಲ, ಮೈಸೂರು ಗೊತ್ತು, ಕರ್ನಾಟಕ ಗೊತ್ತು, ಕನ್ನಡ ಗೊತ್ತಿಲ್ಲ. I am very happy to be here again in Mysore and having heard Swamiji's words, I was mighty happy, Swamiji. First time I came here in the year 98. Every 2 months I used to come here. Then I started going all over the world. So my frequency has come low. After a long time I am coming again. I must thank Channabasappa for that. Very Channabasappa. ಚನ್ನಬಸವರು ಬನ್ನಿ. Please speak. Channabasappa, Basava. ಚನ್ನಬಸವ. Channabasava. Give a big clap to this master. ಬನ್ನಿ, ಹೀಗೆ ಬನ್ನಿ. In those days, Rajan and Girija madam used to be here. They have dedicated their whole life to the spirit of meditation. Now he is taking charge of Mysore. Please give your experience. Thank you, sir. So, yes. Lord Krishna told Lord Arjuna, "Hey Arjun, you become a yogi." That is the whole essence in Bhagavad Gita. Message from Bhagavad Gita. Arjun, you are a yodha, but you must become a yogi. This is the first statement we have to understand. The essence of Bhagavad Gita. Krishna tells Arjuna, hey, you become a yogi. ಪತ್ರಿಜಿಯವರ ಅಭಿಪ್ರಾಯದಲ್ಲಿ ಒಂದು ಮಾತನ್ನು, ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥ ಒಂದು ಪ್ರಮುಖವಾದ ವಾಕ್ಯವನ್ನು ನಾವು ತಿಳಿಬೇಕು. ಅರ್ಜುನನಿಗೆ ಕೃಷ್ಣ ಹೇಳ್ತಕ್ಕಂಥದ್ದು, ಮೊದಲು ನೀನು ಯೋಗಿಯಾಗು. ಇದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. He was a big warrior. Arjuna was a big warrior. But he was sad. He was not happy living. He did not want to fight. He wanted to fight. He cannot fight. Dilemma is there. And Krishna says, you become a yogi. And that is the same message for all of us. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜುನನಿಗೆ ಕೊಟ್ಟಿರ್ತಕ್ಕಂಥ ಒಂದು ದಿವ್ಯವಾದ ಸಂದೇಶ. ಅರ್ಜುನನ ಸ್ಥಿತಿ ಹೇಗಿತ್ತು? ಅವನೊಬ್ಬ ಯುದ್ಧ ಮಾಡ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಅವನು. ಆದರೆ ಯುದ್ಧ ಮಾಡಬೇಕು, ಮಾಡೋಕ್ಕಾಗ್ತಾ ಇಲ್ಲ. ಯುದ್ಧವನ್ನು ಬೇರೆಯವರ ಜೊತೆಯಲ್ಲಿ ಮಣಿಸಲೇಬೇಕು ಅವರೆಲ್ಲರೂ ಕೂಡ, ಆದರೆ ಮಾಡ್ತಾ ಇಲ್ಲ. ದೊಡ್ಡದಾದ ಗೊಂದಲದಲ್ಲಿ ಅರ್ಜುನ ಸಿಕ್ಕಾಕೊಂಡಿದ್ದಾನೆ. ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಅಂತಂದರೆ, ನೀನು ಮೊದಲು ಯೋಗಿಯಾಗು. ಅದೇ ಸಂದೇಶ ನಮಗೆಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು. And who is Krishna? Yogeshwara. Master of yoga. ಸೊ ಇಲ್ಲಿ ಕೃಷ್ಣ ಯಾರು ಎಂಬತಕ್ಕಂಥ ಪ್ರಶ್ನೆ ಬಂದಾಗ, ಆ ಕೃಷ್ಣ ಒಬ್ಬ ದೊಡ್ಡ ಮಹೇಶ್ವರ ಅಥವಾ ಸಾಧನೆ ಮಾಡಿರ್ತಕ್ಕಂಥ ಯೋಗೀಶ್ವರ. ಆ ಯೋಗೀಶ್ವರ ಅಂದರೆ ಎಲ್ಲ ಮಾಸ್ಟರ್ಸಿಗೆ ಒಬ್ಬ ಮಾಸ್ಟರ್. ಅಂಥ ಯೋಗೀಶ್ವರ ಶ್ರೀಕೃಷ್ಣ. Krishna started meditation at the age of 4. ಸೊ ಕೃಷ್ಣ ತನ್ನ ಧ್ಯಾನದ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದೇ 4ನೇ ವಯಸ್ಸಿನಲ್ಲಿ. Anybody will become a master of meditation when he started at the age of 4.
ಹೀಗಾಗಿ 4ನೇ ವರ್ಷದಲ್ಲಿ ನಾವು ಆ ಧ್ಯಾನಾಭ್ಯಾಸವನ್ನು ಮಾಡಿದ್ದೇ ಆದರೆ ಯಾರು ಬೇಕಾದರೂ ಕೂಡ ಯೋಗೀಶ್ವರರಾಗಬಹುದು ಮತ್ತು ಮಾಸ್ಟರ್ಸಿಗೆ ಮಾಸ್ಟರ್ ಆಗಬಹುದು. Another case, Lord Hanuman started meditation at the age of 2. ಸೊ ಇನ್ನೊಂದು ಸಂದರ್ಭವನ್ನು ತೆಗೆದುಕೊಂಡಿದ್ದೇ ಆದರೆ ಹನುಮಂತ 2ನೇ ವಯಸ್ಸಿನಲ್ಲಿಯೇ ತನ್ನ ಧ್ಯಾನಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು. So he became a greatest master of meditation, Hanuman. ಸೊ ಹನುಮಂತ ಇವತ್ತು ನಾವು ಹೇಳ್ತೇವೆ ಎಲ್ಲ ಧ್ಯಾನದ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಧ್ಯಾನಿಯಾಗಿ ಬೆಳೆದಿರ್ತಕ್ಕಂಥವನು. He is Chiranjeevi, still now in the body, physical body. ಜೊತೆಗೆ ಹನುಮಂತನಿಗೆ ನಾವು ಚಿರಂಜೀವಿ ಹೇಳ್ತಾರೆ. ಅಂದರೆ ಇವತ್ತಿಗೂ ಕೂಡ ಅವನು ಶಾರೀರಾತ್ಮಕವಾಗಿ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ, ಚಿರಂಜೀವಿಯಾಗಿದ್ದಾನೆ. Then what are we doing? ನಾವೇನು ಮಾಡ್ತಾ ಇದ್ದೀವಿ ಹಾಗಾದರೆ? What kind of stupid people are we? ಸೊ ನಾವು ಎಂಥ ಮೂರ್ಖರು, ದಡ್ಡರು ಹಾಗಾದರೆ. We take the name of Krishna and Hanuman, but we don't do meditation. ಸೊ ಕೃಷ್ಣನ ಬಗ್ಗೆ ಮಾತಾಡ್ತೀವಿ, ಹನುಮಂತನ ವಿಚಾರವನ್ನು ಮಾತಾಡ್ತೀವಿ, ಆದರೆ ಶ್ರೀ ಕೃಷ್ಣ ಮಾಡಿದ ಹಾಗೆ ಅಥವಾ ಹನುಮಂತ ಮಾಡಿದ ಹಾಗೆ ನಾವು ಮಾಡ್ತಾ ಇಲ್ವಲ್ಲ, ಯಾಕೆ? We go to Bhagavad Gita classes, but we don't do meditation. What is the point? ಸೊ ಭಗವದ್ಗೀತೆಯ ವಿಚಾರಗಳನ್ನು ಕೇಳ್ತಾ ಹೋಗ್ತೀವಿ, ಆದರೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಧ್ಯಾನಾಭ್ಯಾಸದ ಬಗ್ಗೆ ಅಭ್ಯಾಸ ಮಾಡೋದೇ ಇಲ್ಲ. So the Krishna's advice to all the people, all the humanity is become a yogi. ಇಡೀ ಮಾನವ ಜನಾಂಗಕ್ಕೆ ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಸಂದೇಶ ಅಂತಂದರೆ ಮೊದಲು ಧ್ಯಾನವನ್ನು ಅಭ್ಯಾಸ ಮಾಡಿ, ಮೊದಲು ಯೋಗಿಯಾಗಿ. ತಪಸ್ವಿ ಬಿಹೋದಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮ್ಯಭಿಷ್ಟಾದಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಹೇ ಅರ್ಜುನ್, ಯು ಬಿಕಮ್ ಎ ಯೋಗಿ. ಹೀಗಾಗಿ ಶ್ರೀಕೃಷ್ಣನ ಸಂದೇಶದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ಮೊದಲು ಯೋಗಿಯಾಗು. ಅರ್ಜುನನಿಗೆ ಹೇಳುವ ಹಾಗೆ ನಮಗೆಲ್ಲರಿಗೂ ಕೂಡ ದಿವ್ಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. So first statement is yogi bhavarjuna. Remember this point. Hey Arjun, you become a yogi. What is the second point? What is yoga? For what is yoga, we go to Patanjali. To know, understand what to do, we go to Krishna. And Krishna gave us yoga. And what is yoga? We go to Patanjali. Yoga has chitta vritti nirodha. Yoga means making the mind waves empty. ಸೊ ಭಗವದ್ಗೀತೆಯ ಮೊದಲನೇ ಹೇಳಿಕೆ ನಾವು ನೆನಪಿಡಬೇಕು. ಮೊದಲು ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಪ್ರತಿಯೊಬ್ಬರು ಕೂಡ ಯೋಗಿಯಾಗಿ, ಅಂದರೆ ಯೋಗಿ ಭವಾರ್ಜುನ ಎಂಬತಕ್ಕಂಥದ್ದು. ಆದರೆ ನಂತರ ಬರ್ತಕ್ಕಂಥ ಪ್ರಶ್ನೆ ಯೋಗ ಅಂದ್ರೇನು, ಆ ಯೋಗ ಅಂದ್ರೇನು ಎನ್ನುವ ಉತ್ತರಕ್ಕೆ ಹೋಗಬೇಕು ಪತಂಜಲಿಯ ಯೋಗಶಾಸ್ತ್ರಕ್ಕೆ. So first statement from Krishna we learn that I have to become a yogi. And what is yoga, we learn from Patanjali. ಹೀಗಾಗಿ ಕೃಷ್ಣನಿಂದ ನಾವು ಯೋಗಿ ಆಗಬೇಕು ಎಂಬತಕ್ಕಂಥ ಸಂದೇಶ ಸಿಗುತ್ತೆ. ಎರಡನೇದು ಯೋಗ ಅಂದ್ರೇನು ಎಂಬತಕ್ಕಂಥದ್ದು ಪತಂಜಲಿಯ ಮಹರ್ಷಿಯ ಮೂಲಕ ನಮಗೆ ಸಿಗುತ್ತೆ. Patanjali said yoga chitta vritti nirodha. That is the definition of yoga. It is not Shirshasana, it is not Mayurasana, it is not Kukutasana. So ಪತಂಜಲಿ ಯೋಗ, it has got nothing to do with the physical body, it has got to do with everything mind. The mind waves have to stop. ಪತಂಜಲಿ ಮಹರ್ಷಿಯ ಪ್ರಕಾರ ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಇದು ಯಾವುದೇ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯೋಗಾಸನ ಅಥವಾ ಯಾವುದೇ ಆಸನಗಳನ್ನು ಮಾಡ್ತಕ್ಕಂಥದ್ದಲ್ಲ, ಇದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. Then we go to Buddha. How to control the mind? How to rectify the mind? What is the method? The Buddha gave us Anapanasati. Anapanasati. ಶ್ರೀಕೃಷ್ಣ ಯೋಗಿಗಳಾಗಿ ಅಂತ. ಹಾಗಾದ್ರೆ ಯೋಗ ಅಂದರೆ ಏನು ಅಂತ ಗೊತ್ತಾಗ ಪತಂಜಲಿ ಯೋಗ ಮಹರ್ಷಿಗಳು ಹೇಳ್ತಾರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಲ್ಲಿಯೇ ಅದೇನು ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನು ಅಲ್ಲಿ ಇರ್ತಕ್ಕಂಥ ತಿದ್ದುಪಡಿ ಮಾಡಿಕೊಳ್ಳೋದು ಹೇಗೆ, ಸರಿಪಡಿಸ್ಕೊಳ್ಳೋದು ಹೇಗೆ, ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಮನಸ್ಸನ್ನು ಅಂತ ಈ ಪ್ರಶ್ನೆ ಬಂದಾಗ ನಾವು ಬುದ್ಧನ ಹತ್ತಿರ ಹೋಗಬೇಕಾಗುತ್ತೆ. ಆ ಬುದ್ಧ ಹೇಳಿರ್ತಕ್ಕಂಥದ್ದೇ ಆನಾಪಾನಸತಿ ಧ್ಯಾನ. So Buddha gave us method how to control the mind, how to rectify the mind. Anapanasati. ಹೀಗಾಗಿ ಬುದ್ಧ ಹೇಳಿರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಮನಸ್ಸನ್ನು ನಿಗ್ರಹ, ನಿಯಂತ್ರಣ, ಅಲ್ಲಿರ್ತಕ್ಕಂಥ ತಪ್ಪುಗಳೇನಿದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ, ಅದನ್ನೇ ಆನಾಪಾನಸತಿ ಧ್ಯಾನದಲ್ಲಿ ನಾವು ಕಾಣ್ತೇವೆ. And along with Anapanasati he gave one more thing, middle path. Neither do more nor do less in anything. Neither eat more nor eat less. Neither sleep more nor sleep less. Follow the middle path and then do Anapanasati. ಬುದ್ಧನ ಆನಾಪಾನಸತಿ ವಿಚಾರದ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂತಂದರೆ ಮಧ್ಯಮ ಮಾರ್ಗ. ಅಂದರೆ ಯಾವುದೇ ಜಾಸ್ತಿ ಆಗಬಾರ್ದು, ಮಿತಿ ಮೀರಬಾರ್ದು, ಯಾವುದೂ ಕೂಡ ಕಡಿಮೆ ಆಗಬಾರ್ದು, ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂಥೇಳಿ.
So, my dear friends, Pyramid Spiritual Social Movement has taken these three statements from three people. First is from Krishna, hey, I have to become a yogi. Second, we understand that yoga means rectifying the mind. Third, from Buddha we learn that we have to follow the middle path and we have to follow Anapanasati. ಹೀಗಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಈ ಮೂರು ವ್ಯಕ್ತಿಗಳ ಅಂದರೆ ಯೋಗೀಶ್ವರರ ಹೇಳಿಕೆಗಳನ್ನು ಅನುಸಂಧಾನ ಮಾಡಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣನಿಂದ ಮೊದಲು ಯೋಗಿಯಾಗು ಅಂಥೇಳಿ, ಪತಂಜಲಿ ಮಹರ್ಷಿಯಿಂದ ಅದು ಚಿತ್ತವೃತ್ತಿ ನಿರೋಧ ಅಂದರೆ ಮನಸ್ಸಿನ ನಿಗ್ರಹ ನಿಯಂತ್ರಣ ಸರಿಪಡಿಸ್ಕೊಳ್ಳೋದು ಹೇಗೆ ಅಂಥೇಳಿ, ಇನ್ನು ಮೂರನೇದು ನಾವು ಬುದ್ಧನ ಮಾರ್ಗದಲ್ಲಿ ಬುದ್ಧನಿಂದ ಈ ಒಂದು ಆನಾಪಾನಸತಿ ಧ್ಯಾನ ಮತ್ತು ಮಧ್ಯಮ ಮಾರ್ಗ ವಿಷಯವನ್ನು ತೆಗೆದುಕೊಂಡಿದ್ದೀವಿ. You should not leave samsara to go to take sannyasa. No, stay wherever you are. In your own home, practice middle path and practice Anapanasati. ಹೀಗಾಗಿ ನಾವು ಇದ್ದಲ್ಲಿಯೇ ಮನೆ ಬಿಡತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಕುಟುಂಬ ತ್ಯಾಗ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದ್ದಲ್ಲಿಯೇ ಬುದ್ಧನ ಹೇಳಿಕೆಯ ಪ್ರಕಾರ ಆನಾಪಾನಸತಿ ಧ್ಯಾನ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಮತ್ತು ಮಧ್ಯಮ ಮಾರ್ಗ ಅಭ್ಯಾಸ ಮಾಡ್ತಕ್ಕಂಥದ್ದು. There is no sacrifice here. ಇಲ್ಲಿ ಯಾವುದೇ ರೀತಿಯ ತ್ಯಾಗ ಇಲ್ಲ. You remain what you are. ನೀವು ಹೇಗಿದ್ದೀರೋ ಅಲ್ಲಿಯೇ ಹಾಗೆ ಇರ್ತಕ್ಕಂಥ. You do whatever you want. ನೀವು ಏನು ಬೇಕಾದರೂ ಮಾಡಬಹುದು. But follow the middle path and follow the Anapanasati. ಆದರೆ ಮಧ್ಯಮ ಮಾರ್ಗವನ್ನು ಅನುಸರಿಸಲೇಬೇಕು ಮತ್ತು ಆನಾಪಾನಸತಿ ಧ್ಯಾನವನ್ನು ಅಭ್ಯಾಸ ಮಾಡಲೇಬೇಕು. ಮತ್ತು ಸಸ್ಯಾಹಾರಿಗಳಾಗಲಿ. I found many Buddhist people eating meat. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಕೂಡ What kind of Buddhist people there? I don't know. They talk of Buddha, they eat meat. They are not at all Buddhists, they are anti-Buddhists. Sasyaharigalagari, Shakaharigalagari. Ahimsa paramo dharma. So three things, my dear friends. Middle path, Anapanasati, mattu Sasyaharigalagari. This is the method. And stay wherever you are. As a Prime Minister, as a housewife, as a father, as a mother, as a kid, as a bus driver, as a farmer, as a businessman, as a violinist, as a vocalist. Stay wherever you are. And follow the middle path. First point. Follow Anapanasati meditation, observing the breathing. Third, Ahimsa paramo dharmaha, Sasyaharigalagari. This is what PSSM, Pyramid Spiritual Society Movement. ಆತ್ಮೀಯರೇ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಂದ್ರೇ ಈ ಮೂರು ಮುಖ್ಯ ಅಂಶಗಳನ್ನು ಅನುಸರಣೆ ಮತ್ತು ಅಳವಡಿಕೆ ಮಾಡಿಕೊಳ್ಳುವಂತಹದ್ದು. ಒಂದು, ಮಧ್ಯಮ ಮಾರ್ಗದಲ್ಲಿ ಜೀವನವನ್ನು ಅಂದರೆ ನಾವು ಎಲ್ಲಿದ್ದರೆ ಆ ಕೆಲಸಗಳನ್ನು ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದು. ಇನ್ನು ಎರಡನೇದು ಆನಾಪಾನಸತಿ ಧ್ಯಾನ, ಇದನ್ನು ಅಭ್ಯಾಸ ನಿರಂತರವಾಗಿ ಮಾಡುವಂಥದ್ದು. ಇನ್ನೊಂದು, ಶಾಕಾಹಾರಿಗಳಾಗಿ ಇರ್ತಕ್ಕಂಥದ್ದು, ನಮ್ಮ ಜೀವನವನ್ನು ನಡೆಸುವಂಥದ್ದು. ಇದೇ ನಮ್ಮ PSSM ಸಂದೇಶ. We have the fourth point. From Krishna, one point. From Patanjali, from Buddha. Then again we went to Egypt. We got the pyramid energy. We want pyramids everywhere. We learn from the east, we learn from the west, we learn from everywhere. So we want pyramids everywhere. Through pyramid, our meditation becomes much more brighter, much more fast. Pyramid acts as a catalyst to enhance the reaction of meditation. ಸೊ ಈ ಮೂರು ಮುಖ್ಯ ವಿಷಯಗಳ ಜೊತೆಯಲ್ಲಿ ಅಂದರೆ ಶ್ರೀಕೃಷ್ಣನ ಯೋಗಿ ಆಗ್ತಕ್ಕಂಥದ್ದು, ಪತಂಜಲಿ ಮಹರ್ಷಿಯ ಈ ಒಂದು ಚಿತ್ತ ವೃತ್ತಿಯನ್ನು ನಿರೋಧನ ಮಾಡ್ತಕ್ಕಂಥದ್ದು, ಮತ್ತು ಮೂರನೇದು ಈ ಬುದ್ಧನ ಮಾರ್ಗದಲ್ಲಿ ಆನಾಪಾನಸತಿ ಅಥವಾ ಮಧ್ಯಮ ಮಾರ್ಗ ಇತ್ಯಾದಿಗಳ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ನಾಲ್ಕನೇದು ಅಂತಂದರೆ ಈಜಿಪ್ಟಿನಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಪಿರಮಿಡ್ ಜೊತೆಗೆ ಧ್ಯಾನವನ್ನು ಮಾಡುವಂತಹದ್ದು. ಆ ಪಿರಮಿಡ್ ಒಂದು ನಮಗೆ ಸಹಾಯಕವಾಗಿ ಪೂರಕವಾಗಿ ಇರ್ತಕ್ಕಂಥದ್ದು. ಆ ಪಿರಮಿಡ್ ಬಳಸಿ ಧ್ಯಾನವನ್ನು ಮಾಡಿದ್ರೆ 3 ಪಟ್ಟು ಶಕ್ತಿ ಅಧಿಕವಾಗಿ ನಮಗೆ ಸಿಗ್ತಕ್ಕಂಥದ್ದು. ಹೀಗಾಗಿ ಅದು ಪೂರ್ವ, ಪಶ್ಚಿಮ ಅಥವಾ ಉತ್ತರ, ದಕ್ಷಿಣ ಯಾವುದೇ ಆಗಿರಲಿ ಆ ಜ್ಞಾನವನ್ನು ತೆಗೆದುಕೊಳ್ಳುವಂತಹದ್ದು. ಅದು PSSMನ ಅತ್ಯಂತ ಪ್ರಮುಖವಾದ ಲಕ್ಷಣ. ಅದು I am very happy Swamiji has been to Ladakh to see the pyramid in Mahabodhi International Center. Yeah. ಸೊ ಡಾಕ್ಟರ್ BV ರಾಜಾರಾಮ್ ಅವರು ಲಡಖ್ ಬಗ್ಗೆ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ರು. ಅದರ ಬಗ್ಗೆ ಪತ್ರಿ ಸರ್ ಅವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೇ ಲಡಾಖ್ ಸಂಬಂಧದಲ್ಲಿ
I want a big pyramid in Mysore. Who is going to build it? ಸೊ ಮೈಸೂರಿನಲ್ಲಿ ಒಂದು ದೊಡ್ಡ ಪಿರಮಿಡ್ ಆಗಬೇಕಾಗಿದೆ. ಯಾರು ಇದನ್ನ ನಿರ್ಮಾಣ ಮಾಡಬಹುದು? Is it myself or yourself? Who is going to build it? ಮೈಸೂರಿನವ್ರು ಮಾಡಬೇಕಾ, ಪತ್ರಿ ಸರ್ ಮಾಡಬೇಕಾ? I don't have any money in my pocket. Please say. Yes, we will construct pyramid. You please say loudly. ನಾವು ಪಿರಮಿಡ್ ಅನ್ನು ನಿರ್ಮಾಣ ಮಾಡ್ತೀವಿ ಅಂತ ಜೋರಾಗಿ ಒಂದು ಸತಿ ಹೇಳಿ. ನಾವು ಅಂದರೆ ಮೈಸೂರಿನವರು. ಜೋರಾಗಿ. Because you have to construct a pyramid. I won't construct a pyramid. I don't have any money with me. I will teach meditation and I will inform you about pyramids. But you have to do pyramid. Our master has built a pyramid in his house. Tell about pyramid. Everybody say loudly, no medicine, no doctor. Like this. Again. Do you want medicine and doctor every time? Say loudly. Only meditation. No doctor, no medicine, no hospital, no surgery. Only meditation. This is PSSM. ಪ್ರತಿದಿನ ಪ್ರತಿಯೊಬ್ಬರಿಗೆ ಧ್ಯಾನ ಬೇಕೇ ಬೇಕಪ್ಪ. ಕನ್ನಡ ಗೊತ್ತಿಲ್ಲ ಬಾಬಾ, ಯು ಆರ್ ಕನ್ನಡ ಮಾಸ್ಟರ್.